अस्सलामु अलैकुम वरहमतुल्लाहि वबरकातुहू। मैं हाफिज़ इस्माइल आपका मेज़बान और आप देख रहे हैं पब्लिक वॉइस टीवी। चलिए नाजरीन, आज की एक अहम खबर की तरफ हम रुख करते हैं। चिंचोली में मनाया गया जयंती उत्सव प्रोग्राम। सामाइन तालुका चिंचोली के तहसील ऑफिस के दफ्तर हाल में बतारीख 14 जनवरी बरोज़े चारशुम्बा सुबह 11 बजे श्री शिवयोगी सिद्धरामेश्वरा की 854वीं जयंती बड़े ही धूमधाम से मनाई गई। चिंचोली तालुके के अतराफ व अकनाफ कई देहातों और पोलकपल्ली वगैरह में बड़े ही अकीदत के साथ संक्रांति त्यौहार मनाया गया। सामाइन आपको बताता चलूं कि श्री शिवयोगी सिद्धरामेश्वर कर्नाटक के एक अजीम संत सूफी मिजाज योगी और अहम रहनुमा शुमार किए जाते हैं और उनका ताल्लुक 12वीं सदी ईस्वी से माना जाता है। लोग उनको रूहानी रहनुमा, दरवेश, सिफत इंसान और आवाम के खादिम के तौर पर जानते हैं। उन्होंने अपनी ज़िंदगी सादगी, खिदमत और इंसानियत के लिए वक्फ कर दी। बताया जाता है कि उनकी तालीमात का मरकजी पैगाम ये था कि ज़ात पात और ऊंच नीच की मुखालिफत, इंसानों के दरमियान मसावत, मेहनत, ईमानदारी और सच्चाई, खुदा तक पहुँचने के लिए दिल की पाकीज़गी की ज़रूरत है, ना कि रस्म रिवाज की। वो कहते थे कि खुदा हर इंसान के अंदर मौजूद है, इसके लिए किसी को हकीर न समझा जाए। उनके ऐसी बेशुमार खिदमात की वजह से उन्हें याद किया जाता है। शोलापुर इलाके में उनका मठ और दरगाहनुमा आश्रम मशहूर है, जहां हर साल अकीदतमंद बड़ी तादाद में हाजिरी देते हैं। इस मौके पर सुबन्ना जमखंडी तहसीलदार चिंचोली ने अपने ख्यालात का इजहार करते हुए कहा कि बच्चों को बेहतर तालीम दिलाने को लाजिम पकड़ें। तालीम के मामलात में हुकूमत ने जो सहूलियात दी है उससे भरपूर फ़ायदा उठाएं। बात यह कि बसवराज मल्लिकार्जुन पालामुर के अलावा कई एक अहबाब ने खिताब फरमाया। मजीद ये कि हनुमंत भोवी ने आए हुए तमाम मेहमानों का और इंतज़ामिया समेत महकमा पुलिस का शुक्रिया अदा किया। इस मौके पर सदर जगन्नाथ राजापुर, श्रीकांत पिट्टल, विठल कुसाले, अशोक चौहान, के अंबारी, अब्दुल बासित, प्रेम सिंह जादव, राजू पवार, गोपाल पोलकपल्ली, बसवराज वाड़ी, नागेश चौड़ापुर, बलराम भोवी, रामैया पुजारी, मारुति चिम्माइदले के अलावा दीगर बहुत से अहबाब मौजूद थे। ಯಾಕಂತಂದ್ರೆ ನಮ್ಮಲ್ಲಿ ಸ್ವಾರ್ಥ ಬಂದ್ಬಿಟ್ಟಿದೆ. ಎಲ್ಲರೂ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಎಲ್ಲರ ಹತ್ರ ಸ್ವಾರ್ಥ ಬಂದ್ಬಿಟ್ಟಿದೆ. ನಾವೆಲ್ಲವನ್ನ ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕೋಸ್ಕರ ನಾವು ಸ್ವಲ್ಪ ಆದರೂ ತ್ಯಾಗ ಮಾಡಲೇಬೇಕು. ಸ್ವಲ್ಪ ಆದರೂ ನಾವು ಈಗೇನ ನಮ್ಮ ಸೋದರ ಹೇಳದ ಹಾಗೆ ನಾವು ತಿಂಗಳು 2 ತಿಂಗಳು 3 ತಿಂಗಳಿಗೆ ಒಂದು ಸಭೆ ಮಾಡಬೇಕು. ಆಮೇಲೆ ಎಲ್ಲೆಲ್ಲಿ ನಮ್ಮ ಸಮಾಜ ಅದ ಅಲ್ಲಿ ಹೋಗಬೇಕು. ಎಷ್ಟು ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತಾ ಇದ್ದಾರೆ, ಯಾವ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದ್ದಾವೆ, ಅದರಿಂದ ಸಮಾಜವನ್ನ ಅಂತ ಮಕ್ಕಳನ್ನ ಗುರುತಿಸಬೇಕು. ಅಂತವು ಗುರುತಿಸಿ ನಮ್ಮಂತ ಇಲ್ಲಿ ಇದ್ದಂತ ಅಧಿಕಾರಿಗಳು ಇರ್ತಾರೆ, ಸರ್ ಇಂಥ ಮಗು ಚೆನ್ನಾಗಿ ಓದ್ತಾ ಇದೆ, ಆ ಮಗುಗೆ ಎಲ್ಲಿ ಓದಿಸ್ಬೇಕು, ಏನು ಎಂತಲ್ಲಿ ಕಳಿಸ್ಬೇಕು. ಈಗಂತೂ ನಮ್ಮ ಎಲ್ಲ ಯೂಟ್ಯೂಬ್ ಇದೆ, ಮೊಬೈಲ್ನಾಗ ನಿಮ್ಗೆ ಓದ್ಬಿಟ್ರೆ ಎಲ್ಲವೂ ಸಿಕ್ಬಿಡ್ತದೆ. ಯಾವ ಟಾಪ್ ಕಾಲೇಜುಗಳದಾವ, ಯಾವ ಎಲ್ಲಿ ಎಷ್ಟು ಪರ್ಸೆಂಟೇಜ್ ತಗೋತಾರೆ, ಯಾವ ಸ್ಕೂಲ್ನಾಗ ಏನು ಸೌಲಭ್ಯ ಅದ ಅಂತೇಳಿ ಎಲ್ಲನೂ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಆ ಒಂದು ಎಲ್ಲರ ಹತ್ರನೂ ಮೊಬೈಲ್ ಇದ್ದಾವೆ. ಆ ಒಂದು ಸೌಲಭ್ಯಗಳನ್ನು ನಮ್ಮ ಸಮಾಜ ಯಾಕಂತಂದ್ರೆ ನಾವು ಹೆಚ್ಚಿಗೆ ವಿದ್ಯಾವಂತರನ್ನ ಮಾಡಿದಾಗ ನಮ್ಮ ಸಮಾಜವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಮೂಢನಂಬಿಕೆ, ಈ ಜಾತೀಯತೆ ಹೋಗೋದಕ್ಕೆ ಕಾರಣ ನಾವು ಶಿಕ್ಷಣ ಪಡಿಬೇಕು. ನಾವು ಹೆಚ್ಚು ಶಿಕ್ಷಣ ಪಡೆದಾಗ ಮಾತ್ರ ಈ ಜಾತಿ ಪದ್ಧತಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದ, ಮತ್ತು ಈ ಮೂಢನಂಬಿಕೆಗಳು ಸಹ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು, ಯಾಕಂದ್ರೆ ಸರ್ಕಾರದ ಸಾಕಷ್ಟು ಯೋಜನೆಗಳಾದ ಸರ್ಕಾರ ಉಚಿತ ಶಿಕ್ಷಣ ಕೊಡ್ತಾ ಇದೆ, ಉಚಿತ ಮೊಟ್ಟೆ. ನಾವು ಹುಟ್ಟಿ ಆ ಮಕ್ಕಳನ್ನ ಡ್ರೆಸ್ ಹಾಕಿ ಹೊರಗೆ ಕಳಿಸಿಕೊಟ್ವಿ ಅಂದ್ರೆ ಇಡೀ 10ನೇ ತರಗತಿವರೆಗೆ ಸರ್ಕಾರನೇ ಸಂಬಳಿಸ್ತದೆ. ನಿಮ್ಗೆ ಅಂಗನವಾಡಿಗೆ ಹೋದ್ರೆ ಎಲ್ಲನೂ ತರುತ್ತೀವಿ, ಆಮೇಲೆ ನಾವು ಸರ್ಕಾರಿ ಶಾಲೆಗಳಿಗೆ ಕಳಿಸಿಕೊಟ್ರೆ ಅಲ್ಲಿ ನಾವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತ ಶಿಕ್ಷಣ ಕೊಡ್ತೀವಿ, ಉಚಿತ ಬಟ್ಟೆ ಕೊಡ್ತಾ ಇದ್ದೀವಿ, ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಎಲ್ಲ ಮಕ್ಕಳು ಸರ್ಕಾರದಿಂದ ಸಿಗ್ತಾ ಇದೆ. ಸಮಾಜ ಈಗಾದರೂ ಎಚ್ಚೆತ್ತುಕೊಂಡು ಎಲ್ಲರೂ ಇಂಥ ದಿನ ಸಿದ್ದರಾಮೇಶ್ವರ ಜಯಂತಿಯ ದಿನ ತಾವೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು. ಏನಪ್ಪ ಅಂತಂದರೆ ಇನ್ನು ಮುಂದೆ ನಾವೇನು ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಕಳು ಆ ಕಷ್ಟ ಪಡಬಾರ್ದು, ನಮ್ಮ ಮಕ್ಕಳು ವಿದ್ಯಾವಂತರನ್ನಾಗಿ ಮಾಡ್ಬೇಕಂತೇಳಿ ತಾವೆಲ್ಲರೂ ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಬೇಕು. ಯಾಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದಾರೆ, ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ, ಮೊದಲು ನಾವೇನಾದರೂ ಶಿಕ್ಷಿತರಾಗಬೇಕು, ಆಮೇಲೆ ಸಂಘಟಿತರಾಗಬೇಕು, ನಮಗೆ ಏನು ಹಕ್ಕು ಸಿಕ್ಕಿಲ್ಲ ಅಂತ ಹೋರಾಟ ಮಾಡಬೇಕು ಅಂತ ಹೇಳ್ತೀವಿ. ಹೊಸ ವರ್ಷದ 2026 ಹೊಸ ಸಂಕ್ರಾಂತಿ ಹಬ್ಬದ ಇವತ್ತಿನ ದಿವಸ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಭಾಳ ಒಳ್ಳೆಯದಾಯಿತು.
ಕೊಲಕಪಳ್ಳಿ ಸಮಾಜದವ್ರಿಗೆ ಎಲ್ಲರೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಮುಂದೆ ಬರೋಂಥ ಸಂಕ್ರಾಂತಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕೊಲಕಪಳ್ಳಿಯ ಸಮಸ್ತ ನಾಗರಿಕರಲ್ಲಿ ಶುಭ ಹಾರೈಸ್ತೇವೆ. ಸಂಕ್ರಾಂತಿಯ ಶುಭಾಶಯಗಳು. ಇವತ್ತಿನ ದಿನ ಸಿದ್ದರಾಮೇಶ್ವರ ಟ್ರಸ್ಟ್ ವತಿಯಿಂದ ಅನ್ನದಾಸೋಹ ಮಾಡಿದ್ದಾರೆ. ಎಲ್ಲ ಅವರಿಗೆ ಟ್ರಸ್ಟ್ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಸಂಕ್ರಮಣದ ಶುಭಾಶಯಗಳು ಬಯಸ್ತೇವೆ. ಮಾಡಬೇಕಂತ ಅದೇ ತಿಳಿದು ನಾವು ಇದು ಮುಂದಿನ ಸಾರಿ ಕೂಡ ಅದೇ ಪ್ರಕಾರ ಆಗಬೇಕಂತ ನಾವು ನಮ್ಮ ವಿನಂತಿ ಮಾಡ್ತೀವಿ ಸರ್.